ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗೋಬಿನ ಮಾಡಿದ್ದೆ. ಸೊ ಮನೇಲೇ ಕಾಲಿಫ್ಲವರ್ ಇತ್ತು. ಸೊ ಅದ್ರನ್ನ ಗೋಬಿನ ಮಾಡಿದ್ದೀನಿ. ಹೋಮ್ ಮೇಡ್ ಗೋಬಿ ಅಂತಲೇ ಹೇಳ್ಬೋದು. ಸೊ ಅದನ್ನು ಯಾವ ರೀತಿ ಮಾಡಿದ್ದೀನಿ ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಚಿತ್ರಾನ್ನ ಹಾಕಿನೇ ಅದ್ರ ಜೊತೆಗೆ ಮೊಸರನ್ನ ಮಾಡಿದ್ದೆ. ಮಾಮೂಲಿ ಮೊಸರನ್ನ ಮಾಡೋದಕ್ಕಿಂತ ಸ್ವಲ್ಪ ಮಸಾಲದಾಯಕವಾಗಿ ಮಸಾಲ ಮೊಸರನ್ನ ಮಾಡಿದ್ದೀನಿ. ಸೊ ಈ ರೀತಿ ಮೊಸರನ್ನ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮನೇಲಿ 2 ಹೂಕೋಸಿತ್ತು. ಸೊ ಅದ್ರದ್ದು ಮಾಡೋಣ ಅಂದ್ಕೊಂಡೆ. ಮೊದಲಿಗೆ ಹಿಂದ್ಗಡೆ ಎಲೆ ಇರುತ್ತಲ್ವ, ಸೊ ಎಲೆನೆಲ್ಲ ಬಿಡಿಸ್ಕೊಂಡು ಒಂದೊಂದೇ ಹೂನ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಗೋಬಿನ ಹೂಕೋಸ್ನಲ್ಲಾದರೂ ಮಾಡ್ಕೋಬೋದು, ಇಲ್ಲ ಎಲೆಕೋಸ್ನಲ್ಲಾದರೂ ಮಾಡ್ಕೋಬೋದು. ಸೊ ಮನೇಲಿ ಹೂಕೋಸಿತ್ತು, ಹಾಗಾಗಿ ಇದರಲ್ಲಿ ಮಾಡ್ತಾಯಿದ್ದೀನಿ. ನಾನು ಕಾಮನಾಗಿ ಹೂಕೋಸಲ್ಲೇ ಎಲ್ಲದು ಮಾಡೋದು ಗೋಬಿನ. ಸೊ ಹೂಕೋಸಲ್ಲಂತೂ ತುಂಬಾ ಹುಳ ಎಲ್ಲ ಇರುತ್ತೆ. ಸೊ ಹಾಗಾಗಿ ಒಂದೊಂದನ್ನೇ ಬಿಡಿಸಿ ನೋಡ್ಕೋಬೇಕು. ಗೋಬಿನ ಮನೇಲಿ ಮಾಡೋದಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅಂದರೆ ತುಂಬಾ ಟೈಮ್ ತಗೊಳುತ್ತೆ. ಯಾಕೆಂದರೆ ಇದೇ ಕಾರಣ ಅಂತ ಹೇಳ್ಬೋದು. ಯಾಕೆಂದರೆ ಹೂವಲ್ಲಿ ಹುಳ ಎಲ್ಲ ಇರುತ್ತಲ್ವ. ಸೊ ಹಾಗಾಗಿ ನಿಧಾನಕ್ಕೆ ನೋಡಿ ಬಿಡಿಸ್ಕೋಬೇಕು. 2 ಕಾಲಿಫ್ಲವರ್ ಇದ್ದರೆ ಇದರಲ್ಲಿ ಸುಮಾರು 4 ಜನಕ್ಕೆ ಆಗುವಷ್ಟು ಮಾಡ್ಕೋಬೋದು. ಇದರಲ್ಲಿ ಡ್ರೈ ಗೋಬಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಇಲ್ಲ ಮಾಮೂಲಿ ಗೋಬಿ ಮಾಡಿದ್ರೂ ಚೆನ್ನಾಗಿರುತ್ತೆ. ಡ್ರೈ ಗೋಬಿ ಆಗಿಬಿಟ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ಸೊ ಈ ಗೋಬಿ ಅಂತಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ತಗೊಳುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಹೂನೆಲ್ಲ ಬಿಡಿಸ್ಕೊಂಡು ಅದರಲ್ಲಿ ಕಡ್ಡಿ ಥರ ಇರುತ್ತಲ್ವ, ಸೊ ಆ ಕಡ್ಡಿನೂ ಬಿಡಿಸಿ ಕಟ್ ಮಾಡಾಕ್ತಾಯಿದ್ದೀನಿ. ಆನಂತರ ಚಿಕ್ಕ ಚಿಕ್ಕದಾಗಿ ನೋಡಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಈ ಥರ ತುಂಬ ದಪ್ಪ ದಪ್ಪ ಆದರೆ ಎಣ್ಣೆಲಿ ಕರಿಯೋದಕ್ಕೆಲ್ಲ ಜಾಸ್ತಿ ಅನಿಸುತ್ತೆ, ತಿನ್ನೋದಕ್ಕೂ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಹೂನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಗೋಬಿ ಪ್ರಿಯೆ ಅಂತ ಹೇಳ್ಬೋದು. ವಾರಕ್ಕೊಂದು ಸಲನಾದರೂ ತರಿಸ್ಕೊಂಡು ತಿಂತಿರ್ತೀನಿ. ಬಟ್ ಮನೇಲಿ ಮಾಡ್ತೀವಿ, ಬಟ್ ಕಡಿಮೆ ಮಾಡೋದು. ಇನ್ಸ್ಟೆಂಟಾಗಿ ಮಾಡ್ಕೊಳಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ಈ ಹೂಕೋಸು ಸಿಗಲ್ಲ. ಸೊ ನಮ್ಮ ಮನೇಲಿ ಹಳ್ಳೀಲಿ ಈ ಥರ ಕಾಲಿಫ್ಲವರ್ ಎಲ್ಲ ಹಾಕ್ತಿರ್ತಾರಲ್ವ. ಸೊ ಹಾಗಾಗಿ ನಮ್ಮ ಮನೇಲೇ ಹಾಕಿದಾಗ ತಗೊಬಂದು ಮಾಡ್ಕೋತೀನಿ. ಸೊ ಅಂಗಡಿಯಿಂದ ಹೂಕೋಸು ತಂದು ಆ ಥರದ್ದೆಲ್ಲ ಮಾಡಲ್ಲ. ಸುಮ್ಮನೆ ಮಾಡೋದಕ್ಕೆಲ್ಲ ತುಂಬ ಟೈಮ್ ತಗೊಳುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ ತಿನ್ನೋದೇ ಜಾಸ್ತಿ. ಬಟ್ ಮನೆಯಲ್ಲೇ ಮಾಡ್ಕೊಂಡ್ರಂತೂ ಸಂತೃಪ್ತಿಯಾಗಿ ತಿನ್ಬೋದು ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಡಬಲ್ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ ಮಳೆ ಸೀಸನ್ ಸ್ಟಾರ್ಟ್ ಆಯಿತು. ಸೊ ಸಂಜೆ ಟೈಮು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಬಿಸಿ ಬಿಸಿಯಾಗಿ ಮಿರ್ಚಿಯಾಗಿ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಸೊ ಮಾಡ್ಕೊಳ್ಳೋದಕ್ಕಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಎಲೆಕೋಸಿನ ಗೋಬಿನೂ ಮಾಡ್ತಾರೆ, ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಒಂದು ಸಲನೂ ಹೂಕೋಸಲ್ಲೇ ಪ್ರತಿ ಸಲನೂ ಟ್ರೈ ಮಾಡೋದು. ನಮ್ಮ ಮನೇಲಂತೂ ಮಗನಿಗೆ ಎಲ್ರಿಗೂ ಇಷ್ಟನೇ. ಗೋಬಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಅಲ್ವಾ. ಅದರಲ್ಲೂ ಈ ಹೂಕೋಸು ಅಂತಂದರೆ ತುಂಬಾ ಸ್ಪ್ರೇ ಎಲ್ಲ ಮಾಡಿರ್ತಾರೆ. ಯಾಕೆಂದರೆ ನಮ್ಮ ಮನೇಲೇ ಹೂಕೋಸನ್ನ ಹಾಕ್ತಿರ್ತಾರಲ್ವ ಗದ್ದೆಗಳಿಗೆ. ಹಾಗಾಗಿ ನಾನು ನೋಡಿದಂಗೆ ತುಂಬಾ ಸ್ಪ್ರೇ ಮಾಡ್ತಿರ್ತಾರೆ. ತುಂಬಾ ಹುಳ ಆಗೋದು ಜಾಸ್ತಿ ಇದು. ಹಾಗಾಗಿ ನಮ್ಮ ಮನೆಯವರೇ ಹೇಳ್ತಿರ್ತಾರೆ, ಇದಕ್ಕೆ ಸ್ಪ್ರೇ ಮಾಡೋದೆಲ್ಲ ನೋಡಿದ್ರೆ ತಿನ್ನಬೇಕು ಅಂತಲೇ ಅನಿಸೋಲ್ಲ ಅಂತಂದ್ಬಿಟ್ಟು. ಬಟ್ ಏನು ಮಾಡೋದು, ಮಾಡಿಕೊಳ್ಳೇಬೇಕು, ತಿನ್ನಲೇಬೇಕು. ಹೊರ್ಗಡೆಯಿಂದ ನೀಟಾಗೆಲ್ಲ ಮಾಡಿರ್ತಾರೋ ಇಲ್ವೋ, ಬಟ್ ಅದನ್ನೇ ತಂದ್ಕೊಂಡು ತಿಂದಿರ್ತೀವಿ. ಸೊ ಹೂವೆಲ್ಲ ಬಿಡಿಸ್ಕೊಂಡು ಆದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಯಾಕೆಂದರೆ ಹೂಕೋಸಿಂದು ಸ್ವಲ್ಪ ಸ್ಮೆಲ್ಲು ಇರುತ್ತೆ. ಹಾಗಾಗಿ ನೀಟಾಗಿ ಕ್ಲೀನ್ ಆಗಲಿ ಅಂತಂದ್ಬಿಟ್ಟು ಬಾಣಲಿಗೆ ಸ್ವಲ್ಪ ನೀರನ್ನ ಹಾಕಿ ನೀರನ್ನ ಕುದಿಯೋದಕ್ಕೆ ಬಿಟ್ಟು 1-2 ಸ್ಪೂನಷ್ಟು ಉಪ್ಪು ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಅದು ಚೆನ್ನಾಗಿ ಕುದಿಯೋಕ್ಕೆ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಹೂಕೋಸನ್ನ ಹಾಕಬೇಕು. ಹೂಕೋಸನ್ನ ಹಾಕಿ ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ. ಒಂದು 5 ನಿಮಿಷದಷ್ಟು ಅದರೊಳಗಡೆನ ಬಿಟ್ಕೊಂಡು ತೆಗೆದ್ರೆ ನೀಟಾಗಿ ಕ್ಲೀನಾಗಿರುತ್ತೆ. ಸೊ ಹಾಗಾಗಿ ಒಂದು 3-4 ನಿಮಿಷ ಆ ನೀರೊಳಗೇ ಬಿಟ್ಟು ಆನಂತರ ತೆಕ್ಕೋಬೇಕು ಒಂದು ಪಾತ್ರೆಗೆ. ನಾವು ಹೂಕೋಸಿಗೆ ಅಂತ ಅಲ್ಲ, ಬೇರೆ ಯಾವುದೇ ತರಕಾರಿಗಳಿಗೆ ಆಗಲಿ ಮೇನ್ಲಿ ಈ ಕೋಸು ಥರದವಕ್ಕೆ ಉಪ್ಪು ಮತ್ತು ಅರಿಶಿನದ ನೀರಲ್ಲಿ ಹದ್ದಿ ತೆಗೆಯಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಕೋಸೆಲ್ಲ ತೆಗೆದ್ಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಪಾತ್ರೆಗೆ ಗೋಬಿನ ಮಾಡ್ಕೊಳ್ಳೋದಕ್ಕೆ 1-2 ಬೌಲ್ನಷ್ಟು ಮೈದಾನ ತಗೋತಾ ಇದ್ದೀನಿ.
ಸೊ ನಮಗೆ ಕೋಸ್ ಎಷ್ಟಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ತಗೋಬೇಕು. ಸೊ 2 ಬೌಲ್ನಷ್ಟು ಮೈದಾ ಹಿಟ್ಟು, ಹಾಗೆಯೇ 1 ಬೌಲ್ನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆಯೇ ಖಾರದ ಪುಡಿ, ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರು, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಹೂಕೋಸಿಗೆ ನೀಟಾಗಿ ಅದು ಕೋಟಿಂಗ್ ಆಗೋ ಥರ ಸ್ವಲ್ಪ ನೀರಿನಲ್ಲಿ ನೀಟಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ, ಅದ್ರ ಜೊತೆಗೆ ಕಾಲಿಫ್ಲವರ್ನ ಹಾಕಿದ್ರೆ ಅದರಲ್ಲೂ ಸ್ವಲ್ಪ ನೀರಿನಂಶ ಇರುತ್ತಲ್ವ, ಸೊ ಕೋಟಿಂಗ್ ನೀಟಾಗಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ತುಂಬ ನೀರು ಹಾಕಬೇಕಂತ ಏನಿಲ್ಲ, ನಿಮಗೆ ಹಿಟ್ಟೆಲ್ಲ ನೀಟಾಗಿ ಮಿಕ್ಸ್ ಆಗಿ ಸ್ವಲ್ಪ ತೆಳುವಾಗುವಷ್ಟು ನೀರನ್ನ ಹಾಕ್ಕೊಂಡು ಆನಂತರ ಹೂಕೋಸನ್ನ ಇದಕ್ಕೆ ಸೇರಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ತುಂಬಾ ಬೆಟರು, ಯಾಕೆಂದರೆ ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಹೂಕೋಸಿಗೆಲ್ಲ ಬ್ಯಾಟರು ನೀಟಾಗಿ ಅಂಟ್ಕೊಳ್ಳುತ್ತೆ. ಆದಷ್ಟು ಕೈಯಲ್ಲೇ ಕಲಿಸ್ಕೊಂಡ್ರೆ ತುಂಬಾ ಬೆಟರ್ ಅಂತಲೇ ಹೇಳ್ಬೋದು. ನೀಟಾಗಿ ಎಲ್ಲ ಒಂದು 5 ನಿಮಿಷ ಆಗುತ್ತೆ ಅದನ್ನೆಲ್ಲ ಕಲಿಸ್ಕೊಳ್ಳೋದ್ರೊಳಗೆ. ಹೋಲ್ ರೆಸಿಪಿನ ಮಾಡೋದ್ರಷ್ಟರಲ್ಲಿ 1 ಅವರ್ ಅಂತೂ ಟೈಮ್ ಬೇಕೇ ಬೇಕಾಗುತ್ತೆ. ಸೊ ನೀಟಾಗೆಲ್ಲ ಕಲಸಾದ್ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸೊ ಎಣ್ಣೆ ಕಾದ ನಂತರ ನಿಧಾನಕ್ಕೆ ಈ ಬೋಂಡಾ ಬಜ್ಜಿ ಎಲ್ಲ ಹಾಕ್ತೀವಲ್ವ, ಅದೇ ರೀತಿ ಒಂದೊಂದನ್ನೇ ಹಾಕ್ತಾ ಹೋಗಬೇಕು. ಏಕೆಂದರೆ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೊಂದನ್ನೇ ಈ ರೀತಿ ಬಿಡಿ ಬಿಡಿಯಾಗಿ ಹಾಕಿದ್ರೇ ತುಂಬಾ ಬೆಟರು. ಸೊ ಎಲ್ಲದನ್ನು ಹಾಕಿ ಒಂದು 5ರಿಂದ 10 ನಿಮಿಷದಷ್ಟು ಬೇಯಿಸ್ಕೋಬೇಕು. ಯಾಕೆಂದರೆ ಹಾಕಿರೋಂಥ ಹಿಟ್ಟಿನ ಜೊತೆಗೆ ಹೂಕೋಸು ಒಳಗಡೆ ನೀಟಾಗಿ ಬೆಂದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಒಂದು 5ರಿಂದ 6 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸೂಪರಾಗಿರುವಂಥ ಡ್ರೈ ಗೋಬಿ ರೆಡಿ ಆಗುತ್ತೆ. ನಿಮಗೆ ಡ್ರೈ ಗೋಬಿ ಬೇಕಂತಂದರೆ ಹೀಗೇ ಸರ್ವ್ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಮಾಮೂಲಿಯಾಗಿ ಗೋಬಿ ಮಂಚೂರಿ ಬೇಕು ಅಂತಂದರೆ ಇದನ್ನೆಲ್ಲ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಮತ್ತು ಇದಕ್ಕೆ ಗೋಬಿನ ಮಾಡೋದಕ್ಕೆ ನಾನಿಲ್ಲಿ 2 ಈರುಳ್ಳಿ ಹಾಗೆಯೇ 1 ಕ್ಯಾಪ್ಸಿಕಮ್ ಇತ್ತು. ಸೊ ಕ್ಯಾಪ್ಸಿಕಮ್ ಹಾಕಿದ್ರೆ ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೇ ಕ್ಯಾಪ್ಸಿಕಮ್ ಹಾಕ್ಲೇಬೇಕಂತ ಏನಿಲ್ಲ, ಆಪ್ಷನಲ್ ಅಷ್ಟೇ. ನಮ್ಮ ಮನೇಲಿ ಇತ್ತು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ನ. ಸೊ ನಾವು ಡ್ರೈ ಗೋಬಿನ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಒಗ್ಗರಣೆಗೆ ಸ್ವಲ್ಪ ಶುಂಠಿನ ತಗೊಳ್ಳೇಬೇಕು, ಹಸಿ ಶುಂಠಿನ. ಹಾಗಾಗಿ 1 ನಿಂಬೆಹಣ್ಣು ಗಾತ್ರದಷ್ಟು ಹಸಿ ಶುಂಠಿ, ಹಾಗೆಯೇ 1-2 ಈರುಳ್ಳಿನೂ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆಯೇ ಹಸಿ ಶುಂಠಿನೂ ಅಷ್ಟೇ ತುಂಬಾ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಕಟ್ ಮಾಡಾದಮೇಲೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಸಿ ಶುಂಠಿ, ಹಾಗೆಯೇ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ದಪ್ಪ ತಳ ಇರೋ ಬಾಣಲಿ ಆದರೆ ಒತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಬಾಣಲಿನ ಯೂಸ್ ಮಾಡ್ತಿದ್ದೀನಿ. ಆನಂತರ 1 ಬೌಲ್ನಷ್ಟು ಟೊಮೊಟೊ ಸಾಸು, ಹಾಗೆಯೇ ಸೋಯಾ ಸಾಸು, ಆನಂತರ ಒಂದು ಅರ್ಧ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಿನಲ್ಲಿ ಕಲಸಿ ಹಾಕಿದ್ರೆ ಸೂಪರಾಗಿರುವಂಥ ಗೋಬಿ ಮಿಕ್ಸ್ ಮಸಾಲ ರೆಡಿ ಆಗುತ್ತೆ. ಸೊ ಇದಕ್ಕೇ ಫ್ರೈ ಮಾಡಿರೋವಂಥ ಗೋಬಿನ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಗೋಬಿ ಮಂಚೂರಿ ರೆಡಿ ಆಯಿತು. ಸೊ ಹೋಮ್ ಮೇಡ್ ಗೋಬಿ ಮಂಚೂರಿ ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಎಲ್ಲರೂ ಆರಾಮಾಗಿ ಟ್ರೈ ಮಾಡಬಹುದು ಅಂತ ಹೇಳ್ತಾ, ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡ್ಕೋತಿರ್ತೀವಿ. ಸೊ ಕೆಲವರಿಗೆ ಚಿತ್ರಾನ್ನ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬಟ್ ಚಿತ್ರಾನ್ನ ಜೊತೆಗೆ ಮೊಸರನ್ನ ಕಾಮನಾಗಿ ಎಲ್ಲರ ಮನೇಲೂ ಮಾಡ್ತಾ ಇರ್ತಾರೆ. ಮಾಮೂಲಿ ಮೊಸರನ್ನ ಮಾಡ್ಕೊಳ್ಳೋದಕ್ಕಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಸಾಲವಾಗಿ ಮೊಸರನ್ನ ಟ್ರೈ ಮಾಡಿದ್ದೀನಿ. ಮೊದಲಿಗೆ ಒಂದು ಚಿಕ್ಕ ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೀಜನ ಹಾಕಿ ಹುರ್ಕೋತಾ ಇದ್ದೀನಿ. ಆನಂತರ ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆಯೇ 3-4 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು 7-8 ಕಾಳು ಮೆಣಸು, ಹಾಗೆಯೇ ಹುರಿದಿಟ್ಕೊಂಡಿರೋವಂಥ ಕಡಲೆಬೀಜ, ಹಾಗೆಯೇ 1-2 ಹಸಿರು ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಒಂದು ಬೌಲ್ಗೆ ಮೊಸರನ್ನ ಎಷ್ಟು ಮಾಡ್ಕೊತೀವಿ ಅಷ್ಟು ಅನ್ನನ ತೆಕ್ಕೊಂಡು ಅದಕ್ಕೆ ಮಿಕ್ಸಿ ಮಾಡಿರೋವಂಥದ್ದು, ಹಾಗೆಯೇ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಒಗ್ಗರಣೆ ಮಾಡಿ ಹಾಕ್ಕೊಂಡು
ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕಿ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡ್ರೆ ಸೂಪರಾಗಿರುವಂಥ ಮೊಸರನ್ನ ರೆಡಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಬೇಕಿದ್ದರೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿಯೂ ಎಲ್ಲರೂ ಒಂದ್ಸಲ ಟ್ರೈ ಮಾಡಬಹುದು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.